ಇದು ನಿರೀಕ್ಷಿತ ಆಘಾತ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಪಟ್ಟಿಗೆ ಈಗ ಪೆಟ್ರೋಲ್, ಡೀಸೆಲ್ ಕೂಡ ಸೇರಿದೆ. ತೈಲ ಬೆಲೆ ಏರಿಕೆ ಮೂಲಕ ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರ ಮತ್ತೊಂದು ಬಿಗ್ ಶಾಕ್ ಕೊಟ್ಟಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ಜೊತೆ ಜನಸಾಮಾನ್ಯರು ತತ್ತರಿಸೋ ಹಾಗಾಗಿದೆ. ಚಿನ್ನ ಖರೀದಿ ಮಾಡಬೇಡಿ, ಇಂಧನ ಬಳಕೆಯನ್ನ ಕಡಿಮೆ ಮಾಡಿ, ಪೆಟ್ರೋಲ್ ಡೀಸೆಲ್ ಬಳಕೆ ತಗ್ಗಿಸಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ವಿದೇಶ ಪ್ರವಾಸವನ್ನ ನಿಲ್ಲಿಸಿ. ಪ್ರಧಾನಿ ಮೋದಿ ಆಪತ್ಕಾಲದ ಸಂದೇಶದ ಬೆನ್ನಲ್ಲೇ ಒಂದೊಂದೇ ಬೆಲೆಗಳು ಗಗನಕ್ಕೇರ್ತಿವೆ. ಚಿನ್ನ, ಎಲ್ಪಿಜಿ, ಅಕ್ಕಿ, ಅಡುಗೆ ಎಣ್ಣೆ ಬೆಲೆ ಏರಿಕೆ ಬೆನ್ನಲ್ಲೇ ಬಾಕಿ ಉಳಿದಿದ್ದ ಅತ್ಯಂತ ಅಗತ್ಯ ವಸ್ತು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡುವ ಮೂಲಕ ಮೋದಿ ಸರ್ಕಾರ ಶಾಕ್ ನೀಡಿದೆ. ಕೊನೆಗೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ ಕೇಂದ್ರ. ಬೆಲೆ ಏರಿಕೆಯ ಬಲೆಯೊಳಗೆ ಜನಸಾಮಾನ್ಯರು ತತ್ತರ. ಇವಾಗ ಪೆಟ್ರೋಲ್ ಬೆಲೆ ಆಯ್ತು, ಗ್ಯಾಸ್ ಜಾಸ್ತಿ ಆಗಿದೆ. ಸಫರ್ ಮಾಡ್ತಿರೋರು ಅಂದ್ರೆ ಮಿಡಲ್ ಕ್ಲಾಸೇ. ಎಸ್, ಇದು ನಿರೀಕ್ಷಿತ. ಎಲ್ಲ ವಸ್ತುಗಳ ಬೆಲೆ ಏರಿಕೆಯ ಸರ್ಜರಿ ಮಾಡ್ತಾ ಇದ್ದ ಪ್ರಧಾನಿ ಮೋದಿ ಸರ್ಕಾರ ಈಗ ಪೆಟ್ರೋಲ್ ಡೀಸೆಲ್ ಟ್ಯಾಂಕ್ಗೂ ಕೈ ಹಾಕಿದೆ. ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡುವ ಮೂಲಕ ಶಾಕ್ ನೀಡಿದೆ. ಇಂಧನ ಬಳಕೆಗೆ ಮಿತಿ ಹೇರಲು ಪ್ರಧಾನಿ ಮೋದಿ ಕರೆ ನೀಡಿದ್ದ ಬೆನ್ನಲ್ಲೇ ಬೆಲೆ ಏರಿಕೆಯ ಹೊರೆ ಹೊರಿಸಿದ್ದಾರೆ. ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರು ಮುಳುಗುವಂತೆ ಮಾಡಿದ್ದಾರೆ. ಪೆಟ್ರೋಲ್ ದರವನ್ನ ₹3.21 ಹೆಚ್ಚಿಸಲಾಗಿದ್ದು, ಡೀಸೆಲ್ ದರವನ್ನ ₹3.11 ಏರಿಕೆ ಮಾಡಿದೆ. ಇಲ್ಲಿವರೆಗೂ $102.96 ಇದ್ದ ಪೆಟ್ರೋಲ್ ಈಗ $106.17 ಹೆಚ್ಚಳವಾಗಿದೆ. ಇನ್ನು $90.99 ಇದ್ದ ಡೀಸೆಲ್ ಈಗ $94.10 ಜಂಪ್ ಆಗಿದೆ. ಮಧ್ಯಪ್ರಾಚ್ಯ ಸಂಘರ್ಷ, ಪೂರೈಕೆಯಲ್ಲಿ ಆಗಿರುವ ವ್ಯತ್ಯಯದಿಂದ ಕಚ್ಚಾ ತೈಲ ಬೆಲೆ ಭಾರಿ ಏರಿಕೆ ಕಾಣ್ತಾ ಇದೆ. ಹೀಗಿದ್ರೂ ಕೇಂದ್ರ ಸರ್ಕಾರ ತೈಲದ ಮೇಲಿನ ಅಬಕಾರಿ ಸುಂಕ ಕಡಿಮೆ ಮಾಡುವ ಮೂಲಕ ತೈಲ ಕಂಪನಿಗಳು ಇಂಧನ ಬೆಲೆ ಏರಿಕೆ ಮಾಡುವುದನ್ನು ತಪ್ಪಿಸಿತ್ತು. ಬದಲಾಗಿ ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳು ತೆರಿಗೆ ಹೊಂದಾಣಿಕೆ ಮತ್ತು ಪೂರೈಕೆ ನಿರ್ವಹಣಾ ಕ್ರಮಗಳ ಮೂಲಕ ಒತ್ತಡವನ್ನು ನಿಭಾಯಿಸಿದವು. ಬಳಿಕ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಕಡಿತ ಮಾಡಿತ್ತು. ಕಳೆದ ಮಾರ್ಚ್ 27ರಂದು ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಕೇಂದ್ರ ಸರ್ಕಾರ ಇಳಿಕೆ ಮಾಡಿತು. ಅಬಕಾರಿ ಸುಂಕ ಲೀಟರ್ಗೆ ₹10 ಕಡಿತಗೊಳಿಸಿತು. ಇದರಿಂದ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ ₹3 ಇಳಿದಿದ್ರೆ ಲೀಟರ್ ಡೀಸೆಲ್ ಮೇಲಿನ ಸುಂಕ ಶೂನ್ಯಕ್ಕೆ ಇಳಿದಿತ್ತು. ತೈಲ ಕಂಪನಿಗಳಿಗೆ ನಷ್ಟ ತಪ್ಪಿಸಲು ಕೇಂದ್ರ ಸರ್ಕಾರ ಸುಂಕ ಇಳಿಸುವ ಕ್ರಮ ಕೈಗೊಂಡಿತ್ತು. ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಬಿಗಡಾಯಿಸಿದ ಬೆನ್ನಲ್ಲೇ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದ್ದ ಕಾರಣ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯ ಸುಳಿವು ನೀಡಿತ್ತು. ಜಾಗತಿಕ ಇಂಧನ ವ್ಯಾಪಾರ ಅಡಚಣೆಗಳ ಹೊರತಾಗಿಯೂ ಭಾರತ ಸಾಕಷ್ಟು ಇಂಧನ ದಾಸ್ತಾನು ಹೊಂದಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬ್ರೆಂಟ್ ಕಚ್ಚಾ ತೈಲದ ಬೆಲೆಯು ಪ್ರತಿ ಬ್ಯಾರೆಲ್ಗೆ $100 ಗಡಿಯನ್ನ ದಾಟಿದೆ. ಹೀಗಾಗಿ ಚಿಲ್ಲರೆ ಇಂಧನ ಬೆಲೆಗಳನ್ನ ಪರಿಷ್ಕರಿಸದಿದ್ರೆ ಸರ್ಕಾರಿ ಸ್ವಾಮ್ಯದ ಇಂಧನ ಚಿಲ್ಲರೆ ವ್ಯಾಪಾರಿಗಳು ಒಂದೇ ತ್ರೈಮಾಸಿಕದ ಒಳಗೆ ಸುಮಾರು ₹1 ಲಕ್ಷ ಕೋಟಿ ನಷ್ಟ ಎದುರಿಸಬೇಕಾಗುತ್ತೆ ಅಂತ ಕೇಂದ್ರ ತಿಳಿಸಿತ್ತು. ತೈಲ ಬೆಲೆ ಏರಿಕೆಯಿಂದ ಸರಕು ಸಾಗಣೆ ವೆಚ್ಚ ಹೆಚ್ಚಲಿದ್ದು, ಅಗತ್ಯ ದಿನ ಬಳಕೆ ವಸ್ತುಗಳ ಬೆಲೆಗಳು ಗಗನಕ್ಕೇರುವ ಭೀತಿ ಎದುರಾಗಿದೆ. ಒಟ್ಟಾರೆ ಸುಮಾರು 4 ವರ್ಷಗಳ ದೀರ್ಘ ಅವಧಿಯ ನಂತರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಲಾಗಿದೆ. ಪರಿಷ್ಕೃತ ದರಗಳು ತಕ್ಷಣದಿಂದಲೇ ಜಾರಿಗೆ ಬಂದಿದ್ದು ಜನಸಾಮಾನ್ಯರ ಜೇಬಿಗೆ ಮತ್ತಷ್ಟು ಕತ್ತರಿ ಹಾಕಿದೆ. ಪ್ರಧಾನಿ ಮೋದಿ ಸರ್ಕಾರದ ಈ ನಿರ್ಧಾರಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.